ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ನಿಂದಾಗಿ ಸಾಕಷ್ಟು ಜನ ಕೋಟಿ ಕೋಟಿ ಹಣ ಕಳೆದುಕೊಳ್ತಿದ್ದಾರೆ. ಯುವಜನರು, ಗೃಹಿಣಿಯರು, ವಿದ್ಯಾರ್ಥಿಗಳು ಮತ್ತಿತರರು ಈ ಡಿಜಿಟಲ್ ವಂಚಕರ ಮೇನ್ ಟಾರ್ಗೆಟ್ ಆಗಿದ್ದಾರೆ. ಇವರ ಬಲೆಗೆ ಬಿದ್ದು ನಿತ್ಯ ಭಾರಿ ಮೊತ್ತದ ಹಣ ಕಳೆದುಕೊಳ್ತಿದ್ದಾರೆಂದು ಕೇಂದ್ರ ಗೃಹ ಇಲಾಖೆಯ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಆಕರ್ಷಕ ಹೂಡಿಕೆ, ದುಪ್ಪಟ್ಟು ಲಾಭದ ಆಸೆ ತೋರಿಸಿ ವಂಚಿಸುವ ವ್ಯವಸ್ಥಿತ ಜಾಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಾಚರಿಸುತ್ತಿದ್ದು, ದೇಶದ ಅಸಂಖ್ಯಾತ ನಿರುದ್ಯೋಗಿ ಯುವಜನರು, ಗೃಹಿಣಿಯರು, ವಿದ್ಯಾರ್ಥಿಗಳು ಮತ್ತಿತರರು ಇವರ ಬಲೆಗೆ ಬಿದ್ದು ನಿತ್ಯ ಭಾರಿ ಮೊತ್ತದ ಹಣ ಕಳೆದುಕೊಳ್ಳುತ್ತಿದ್ದಾರೆಂದು ಕೇಂದ್ರ ಗೃಹ ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಹೇಳಿದೆ. ಚೀನಾದಲ್ಲಿ 2016ರಲ್ಲಿ ಆರಂಭವಾದ ಈ ಜಾಲ ಇದೀಗ ವಿಶ್ವದಾದ್ಯಂತ ಕೋಟ್ಯಾಂತರ ಜನರನ್ನು ವಂಚಿಸುತ್ತಿದೆ. ಹೆಚ್ಚಾಗಿ ಸೈಬರ್ ಕದೀಮರು ಗೂಗಲ್ ಸರ್ವಿಸ್ ವೇದಿಕೆಯನ್ನ ಬಳಸಿಕೊಂಡು ಹೂಡಿಕೆಯ ಜಾಹೀರಾತು ಲಿಂಕ್ ನೀಡಿ ಹಗರಣದ ಜಾಲ ಬೀಸುತ್ತಾರೆ. ಇಂಥ ಹಗರಣಕ್ಕೆ ಹಂದಿ ವಧೆ ಹಗರಣ ಅಥವಾ ಹೂಡಿಕೆ ಹಗರಣ ಎಂಬ ಹೆಸರು ಇದೆ. ಚೀನಾದಲ್ಲಿ ಆರಂಭ. ಈ ಹಗರಣ ಮೊದಲಿಗೆ 2016ರಲ್ಲಿ ಚೀನಾದಲ್ಲಿ ಶುರುವಾಯಿತು. ಸೈಬರ್ ಕ್ರಿಮಿನಲ್ಗಳು ಸುಲಭವಾಗಿ ಮೋಸ ಹೋಗಬಹುದಾದ ವ್ಯಕ್ತಿಗಳ ವಿಶ್ವಾಸ ಗಳಿಸಿ ನಂತರ ಕ್ರಿಪ್ಟೋ ಕರೆನ್ಸಿ ಅಥವಾ ಇತರೆ ಆಕರ್ಷಕ ಯೋಜನೆಗಳಲ್ಲಿ ಹಣ ಕೊಡುವಂತೆ ಆಮಿಷವೊಡ್ಡುತ್ತಾರೆ. ಹಂದಿಗಳನ್ನು ಚೆನ್ನಾಗಿ ತಿನ್ನಿಸಿ ಕೊಬ್ಬಿಸಿದ ಬಳಿಕ ಕಸಾಯಿಖಾನೆಗೆ ತಳ್ಳುವಂತೆ ಇಲ್ಲೂ ಹೂಡಿಕೆದಾರರ ವಿಶ್ವಾಸ ಗಳಿಸಿ ಸಾಕಷ್ಟು ಹಣ ಹೂಡಿಕೆ ಮಾಡಿಸಿದ ನಂತರ ವಂಚನೆ ಮಾಡಲಾಗುತ್ತದೆ. ಈ ಬೆದರಿಕೆಯನ್ನು ನಿಯಂತ್ರಿಸಲು ಗೃಹ ಸಚಿವಾಲಯದ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ 14C ತಕ್ಷಣದ ಕ್ರಮಕ್ಕಾಗಿ ಕಾಲಕಾಲಕ್ಕೆ ಬೆದರಿಕೆ ಮಾಹಿತಿ ಹಂಚಿಕೊಳ್ಳಲು ಗೂಗಲ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ. ಭಾರತದಲ್ಲಿ ಅಕ್ರಮ ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ಪ್ರಾರಂಭಿಸಲು ಸೈಬರ್ ಅಪರಾಧಿಗಳು ಪ್ರಾಯೋಜಿತ ಫೇಸ್ಬುಕ್ ಬಳಸುತ್ತಿದ್ದಾರೆ. ಅಂತಹ ಲಿಂಕ್ಗಳನ್ನು ಪೂರ್ವಭಾವಿಯಾಗಿ ಗುರುತಿಸಲಾಗುತ್ತದೆ ಮತ್ತು ಅಗತ್ಯ ಕ್ರಮಕ್ಕಾಗಿ ಫೇಸ್ಬುಕ್ ಮತ್ತು ಫೇಸ್ಬುಕ್ ಪೇಜ್ಗಳೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಸೈಬರ್ ಕ್ರಿಮಿನಲ್ಗಳು ದುರುಪಯೋಗ ಪಡಿಸಿಕೊಳ್ಳುವ ಅತಿದೊಡ್ಡ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವಾಟ್ಸ್ಆಪ್ ಸಹ ಒಂದಾಗಿದೆ. ಮಾರ್ಚ್ 2024ರ ವೇಳೆಗೆ ವಾಟ್ಸ್ಆಪ್ 14,746 ದೂರುಗಳು, 7,651 ಟೆಲಿಗ್ರಾಮ್ ದೂರುಗಳು, 7,152 ಇನ್ಸ್ಟಾಗ್ರಾಮ್ ದೂರುಗಳು, 7,051 ಫೇಸ್ಬುಕ್ ದೂರುಗಳು ಮತ್ತು 1,135 ಯೂಟ್ಯೂಬ್ಗೆ ಸಂಬಂಧಿಸಿದ ದೂರುಗಳು ದಾಖಲಾಗಿವೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಸೈಬರ್ ಅಪರಾಧಿಗಳನ್ನು ಗುರುತಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ದೊಡ್ಡ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. 14C ಪೂರ್ವಭಾವಿ ಕ್ರಿಯೆಗಾಗಿ ಗುಪ್ತಚರ ಮತ್ತು ಸಂಕೇತಗಳನ್ನು ಹಂಚಿಕೊಳ್ಳಲು ಗೂಗಲ್ ಮತ್ತು ಫೇಸ್ಬುಕ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ. 14Cಯ ರಾಷ್ಟ್ರೀಯ ಸೈಬರ್ ಕ್ರೈಮ್ ಥ್ರೆಟ್ ಅನಾಲಿಟಿಕಲ್ ಯೂನಿಟ್ ಪೋರ್ಟ್ನಲ್ಲಿ ದಾಖಲಾಗಿರುವ ದೂರುಗಳು ಇದನ್ನು ವಿಶ್ಲೇಷಿಸುತ್ತದೆ. ಅಷ್ಟೇ ಅಲ್ಲದೆ ಸೈಬರ್ ಅಪರಾಧದ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಸೇವಾ ಪೂರೈಕೆದಾರರು ಒದಗಿಸಿದ ಸೇವೆಗಳ ದುರುಪಯೋಗದ ಬಗ್ಗೆ ವಿಶ್ಲೇಷಣಾತ್ಮಕ ವರದಿಗಳನ್ನು ಸಿದ್ಧಪಡಿಸುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ವರದಿಗಳನ್ನು ಎಲ್ಲ ಸಂಬಂಧಿತ ಮಧ್ಯಸ್ಥಗಾರರೊಂದಿಗೆ ಹಂಚಿಕೊಳ್ಳಲಾಗಿದೆ. ಅಂದರೆ ಬ್ಯಾಂಕ್ಗಳು, ವ್ಯಾಲೆಟ್ಗಳು, ವ್ಯಾಪಾರಿಗಳು, ಪಾವತಿ ಸಂಗ್ರಾಹಕರು, ಪಾವತಿ ಗೇಟ್ವೇಗಳು, ಇ-ಕಾಮರ್ಸ್ ಮತ್ತು ಇತರೆ ಇಲಾಖೆಗಳು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಲು ಮತ್ತು ಅವರ ಪ್ಲಾಟ್ಫಾರ್ಮ್ಗಳು ಸೇವೆಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು. ಒಟ್ಟಿನಲ್ಲಿ ಈ ಬೆದರಿಕೆಯನ್ನು ನಿಯಂತ್ರಿಸಲು ಗೃಹ ಸಚಿವಾಲಯದ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ 14C ತಕ್ಷಣದ ಕ್ರಮಕ್ಕಾಗಿ ಕಾಲಕಾಲಕ್ಕೆ ಬೆದರಿಕೆ ಮಾಹಿತಿ ಹಂಚಿಕೊಳ್ಳಲು ಗೂಗಲ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ. ಭಾರತದಲ್ಲಿ ಅಕ್ರಮ ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ಪ್ರಾರಂಭಿಸಲು ಸೈಬರ್ ಅಪರಾಧಿಗಳು ಪ್ರಾಯೋಜಿತ ಫೇಸ್ಬುಕ್ ಬಳಸುತ್ತಿದ್ದಾರೆ. ಅಂತಹ ಲಿಂಕ್ಗಳನ್ನು ಪೂರ್ವಭಾವಿಯಾಗಿ ಗುರುತಿಸಲಾಗುತ್ತದೆ ಮತ್ತು ಅಗತ್ಯ ಕ್ರಮಕ್ಕಾಗಿ ಫೇಸ್ಬುಕ್ ಮತ್ತು ಫೇಸ್ಬುಕ್ ಪೇಜ್ಗಳೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.